ಸ್ನೇಹಿತರೆ, ಇದು ಥರ್ಮಲ್ಟೆಕ್ ಲೆವೆಲ್ 20 RGB ಟೈಟಾನಿಯಂ ಎಡಿಷನ್ ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡ್. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಇದರ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ನೋಡೋಣ. ಸೊ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದು ಇನ್ಸ್ಟಾಲೇಷನ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಡೀಟೇಲ್ ಜೊತೆಗೆ ಬರುತ್ತೆ. ಅದನ್ನು ಸೈಡ್ಗೆ ಇಡೋಣ. ಅದಾದಮೇಲೆ ಒಳಗಡೆ ಇನ್ನೂ ನೋಡೋಣ ಇನ್ನೂ ಏನೇನಿದೆ ಇದ್ರ ಒಳಗಡೆ ಅಂಥೇಳಿ. ಸೊ ಇದನ್ನು ಓಪನ್ ಮಾಡ್ತಾ ಇದ್ದಂಗೆ ಇದು ನಾನು ಸೈಡ್ಗೆ ಇಡ್ತೀನಿ ಮೊದಲಿಗೆ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಕೆಲವು ಕೀ ಕ್ಯಾಪ್ ಸಿಗುತ್ತೆ, ಕೀ ಪುಲ್ಲರ್ ಜೊತೆಗೆ, ಅದನ್ನು ಸಹ ಸೈಡ್ಗೆ ಇಡ್ತೀನಿ. ಅದಾದಮೇಲೆ ಕ್ವಿಕ್ಕಾಗಿ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಇದು ಥರ್ಮಲ್ಟೆಕ್ ಲೆವೆಲ್ 20 RGB ಟೈಟಾನಿಯಂ ಎಡಿಷನ್ ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡ್. ಇದು ತುಂಬ ದೊಡ್ಡದಾಗಿದೆ, ಒಂದು ರೀತಿಯಲ್ಲಿ ಸಾಕಾಗುವಷ್ಟು ಸ್ಪೇಸ್ ಕೂಡ ಈ ಒಂದು ಕೀಬೋರ್ಡಲ್ಲಿ ಹೊಂದ್ಕೊಂಡಿದೆ, ನೋಡ್ತಾ ಇದ್ದೀರಾ. ಆದರೆ ಅಷ್ಟಾಗಿ ದೊಡ್ಡದಾಗಿಲ್ಲ, ಒಂದು ರೀತಿಯಲ್ಲಿ ಡೀಸೆಂಟ್ ಆದಂತಹ ಒಂದು ಕೀಬೋರ್ಡ್. ನಾರ್ಮಲಾಗಿ ಹೆಚ್ಚಿನ ಒಂದು ಸ್ಪೇಸ್ ಜೊತೆಗೆ ಬರುವಂತಹ ಒಂದು ಕೀಬೋರ್ಡ್ ಇದಾಗಿರುತ್ತೆ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಇದರ ಒಂದು ಫಿನಿಶ್ ಲೈನ್ ಏನಿದೆ, ಇದರ ಒಂದು ಮೆಟಲ್ ಏನಿದೆ, ಇದು ನಿಮಗೆ ಒಂದು ರೀತಿಯಲ್ಲಿ ಮೆಟಲ್ ಬಾಡಿ ಹೊಂದ್ಕೊಂಡಿದೆ. ಸೊ ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ಇದರ ಕೀ ಏನು ಕೊಡ್ತಾ ಇದೆ ಸ್ನೇಹಿತರೆ, ಇದು ಚೆರಿ ಬ್ಲೂ ನಾವೊಂದು ಕೆಲಸ ಮಾಡುವಂತಹ ಒಂದು ಕೀ ಆಗಿರುತ್ತೆ. ಇದು ಹೆಚ್ಚಾಗಿ ಏನಷ್ಟು ಸೌಂಡ್ ಮಾಡಲ್ಲ, ಒಂದು ರೀತಿಯಲ್ಲಿ ಒಂದು ಡಿಸೆಂಟ್ ಆದಂತಹ ಒಂದು ಕೀನ ಈ ಒಂದು ಕೀಬೋರ್ಡ್ ಹೊಂದ್ಕೊಂಡಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಅದ್ಬಿಟ್ಟು ಸ್ನೇಹಿತರೆ ಕೆಲವು ಫಂಕ್ಷನ್ಸ್ಗಳನ್ನ ಬಗ್ಗೆ ಹೇಳ್ತೀನಿ. ಸೊ ಮೊದಲಿಗೆ ಮೀಡಿಯಾ ಒಂದು ಬಟನ್ಗಳನ್ನ ಕೊಟ್ಟಿದ್ದಾರೆ, ಪ್ಲೇ, ಪಾಸ್, ಪ್ರೀವಿಯಸ್ ಮತ್ತು ನೆಕ್ಸ್ಟ್, ಜೊತೆಗೆ ನಿಮಗೆ ವಾಲ್ಯೂಮ್ ಕಂಟ್ರೋಲರ್ ಕೂಡ ಕೊಟ್ಟಿದ್ದಾರೆ. ಅದು ಬಿಟ್ಟು ನಿಮಗೆ ಪಕ್ಕದಲ್ಲಿ ಒಂದು ಮ್ಯೂಟ್ ಬಟನ್ ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ನಿಮಗೆ ಗೇಮ್ ಬೂಸ್ಟರ್ ಕೊಟ್ಟಿದ್ದಾರೆ ಮತ್ತು ಬ್ರೈಟ್ನೆಸ್, ಮತ್ತು ಇಲ್ಲಿ ನಿಮಗೆ ವಿಂಡೋ ಅಂತಂದರೆ ಯಾವುದೇ ರೀತಿ ಒಂದು ಮೈಕ್ರೋಸಾಫ್ಟ್ ಒಂದು ಬಳಸ್ಕೊಬೇಕಂತಂದರೆ ಆ ಒಂದು ಸಾಫ್ಟ್ವೇರ್ಗೋಸ್ಕರ ಶಾರ್ಟ್ಕಟ್ ಕೊಟ್ಟಿದ್ದಾರೆ, ಅದನ್ನು ನೀವು ಬಳಸ್ಕೊಬೋದು. ಸೊ ಇದಾದಮೇಲೆ ಸ್ನೇಹಿತರೆ ಈ ಒಂದು ಕೀಬೋರ್ಡ್ ಮಧ್ಯೆ ಒಂದು ರೇಖೆ ಹೋಗಿದೆ. ಸೊ ಇದು RGB ಲೈಟಿಂಗ್ ಆಗಿರುತ್ತೆ. ಜೊತೆಗೆ ಕೀಬೋರ್ಡ್ನ ಸೈಡ್ ಭಾಗದಲ್ಲಿ ಸಹ ನಿಮಗೆ RGB ನಿಮಗೆ LED ಲೈಟ್ಸ್ ಸಹ ಕೊಡಲಾಗಿದೆ. ಸೊ ಇದನ್ನು ಕನೆಕ್ಟ್ ಮಾಡಿದಾಗ ಕಂಪ್ಲೀಟಾಗಿ ಇದು RGB ಲೈಟಿಂಗ್ ಸಹ ನಿಮಗೆ ಇದು ಕಂಟ್ರೋಲ್ ಇದು ನೀವು ಮಾಡ್ಕೊಬೋದು. ಸೊ ಇದು ಲೈಟ್ ಬ್ಲಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದಾದಮೇಲೆ ಈ ಒಂದು ಕೀಬೋರ್ಡ್ನ ಒಂದು ಕೆಳಭಾಗದಲ್ಲಿ ಕನೆಕ್ಟರ್ಗಳ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿ ಕೇವಲ USB ಮಾತ್ರ ಕೊಡದೆ ಸ್ನೇಹಿತರೆ, ಇಲ್ಲಿ ನಿಮಗೆ 3.5mm ಆಡಿಯೋ ಜಾಕ್ ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾನು ಇದರ ಕೇಬಲ್ ನೋಡಬೇಕಂತಂದರೆ ಇಲ್ಲಿ ನಿಮಗೆ 2 USB ಲೈನ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಆಕ್ಸ್ ಕೇಬಲ್ ಕೂಡ ಈ ಒಂದು ಕೀಬೋರ್ಡ್ ಕೊಟ್ಟಿದ್ದಾರೆ. ಸೊ ಇದು ಕೇವಲ ಒಂದು ನಾರ್ಮಲ್ ಆಡಿಯೋ ಔಟ್ಪುಟ್ ಮಾತ್ರ ಅಲ್ಲ, ಇದು ನಾರ್ಮಲಾಗಿ ನೀವು ಮೈಕ್ ಒಂದು ರೀತಿಯಲ್ಲಿ ಸಹ ಇದನ್ನು ಬಳಸ್ಕೊಬೋದು. ಮೈಕ್ ಮಾದರಿಯೂ ಸಹ ನೀವು ಇದನ್ನು ಕನೆಕ್ಟ್ ಮಾಡಿಕೊಂಡು ಈ ಒಂದು ಕೀಬೋರ್ಡಲ್ಲಿ ನೀವು ಬಳಸ್ಕೊಬೋದು. ಸೊ ಈ ಒಂದು ಕೀಬೋರ್ಡ್ನ ಸ್ನೇಹಿತರೆ ನೀವು ನಾರ್ಮಲಾಗಿ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಮುಖಾಂತರ ಸಹ ನೀವು ಇದರ ಒಂದು ಲೈಟಿಂಗ್ ಕಂಡೀಷನ್ನ ನೀವು ಕಂಟ್ರೋಲ್ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಥರ್ಮಲ್ಟೆಕ್ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ಕನೆಕ್ಟ್ ಕೂಡ ಮಾಡ್ಕೊಬಹುದಾಗಿದೆ. ಸೊ ಅದಾದಮೇಲೆ ಸ್ನೇಹಿತರೆ ಇದು ಈಗಾಗಲೇ ಹೇಳಿರುವಂತೆ ಇದು ಅಮೆಝಾನ್ ಅಲೆಕ್ಸಾ ಬೇಸ್ ಇದು ರನ್ ಆಗುತ್ತೆ ಸ್ನೇಹಿತರೆ. ಸೊ ಆದ್ದರಿಂದ ನೀವು ಇದರ ಒಂದು ಲೈಟಿಂಗ್ ಕಂಡೀಷನ್ಗಳನ್ನ ನೀವು ಅಪ್ಲಿಕೇಶನ್ ಮುಖಾಂತರನೇ ನೀವು ಕಂಟ್ರೋಲ್ ಕೂಡ ಮಾಡ್ಕೊಬೋದು. ಸೊ ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಥವಾ ಎಷ್ಟು ಜನ ಬಳಸ್ತಾರಂತೆ, ಬಟ್ ಆದರೆ ಇದರ ಒಂದು ಆಯ್ಕೆ ನಿಮಗೆ ಈ ಒಂದು ಕೀಬೋರ್ಡ್ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಕೆಲವರಿಗೆ ಇಷ್ಟ ಇದ್ದರೆ ಅದನ್ನು ನೀವು ಯೂಸ್ ಕೂಡ ಮಾಡ್ಕೊಬೋದು ನೀವು ದೂರದಲ್ಲಿ ಇಟ್ಕೊಂಡು. ಇದಾದಮೇಲೆ ಸ್ನೇಹಿತರೆ ಈ ಒಂದು ಕೀಬೋರ್ಡಲ್ಲಿ ಸ್ನೇಹಿತರೆ ಹಲವಾರು ರೀತಿಯ ಕೆಲವು ಸೆನ್ಸರ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದು ಒಂದು ರೀತಿಯಲ್ಲಿ ನಿಮಗೆ ನೀವೊಬ್ಬ ಗೇಮರ್ ಆಗಿದ್ದರೆ ಸ್ನೇಹಿತರೆ ನಿಮಗೆ ಡೆಡಿಕೇಟೆಡ್ ಕೀ ಬಟನ್ಗಳನ್ನ ಕೊಟ್ಟಿದ್ದಾರೆ, ಕೀ ಕ್ಯಾಪ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದಾರೆ 1 2 3 4 ಮತ್ತು ನಿಮಗೆ ಕಂಟ್ರೋಲ್ ಮಾಡುವಂತಹ ಕೆಲವು ಕೀ ಕ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಕೀ ಪುಲ್ಲರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ಈ ಒಂದು ಗೇಮರ್ ಆಗಿದ್ದರೆ ಸೊ ನೀವು ಇದನ್ನು ಇದ್ರ ಮೇಲೆ ಬಳಸ್ಕೊಂಡು ನೀವು ಆರಾಮಾಗಿ ಇದು ಒಂದು ರೀತಿಯಲ್ಲಿ ಒಂದು ಗೇಮಿಂಗ್ ಕೀಬೋರ್ಡ್ ಆಗಿರೋದ್ರಿಂದ ನೀವು ಈ ಒಂದು ಗೇಮಿಂಗ್ ಕೀ ಕ್ಯಾಪ್ಗಳನ್ನ ನೀವು ಇದರಲ್ಲಿ ಬಳಸ್ಕೊಬೋದು. ಸೊ ಇದು ಸ್ನೇಹಿತರೆ ಥರ್ಮಲ್ಟೆಕ್ ಲೆವೆಲ್ 20 RGB ಟೈಟಾನಿಯಂ ಎಡಿಷನ್ ಮೆಕ್ಯಾನಿಕಲ್ ಕೀಬೋರ್ಡ್ನ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ಆಗಿರುತ್ತೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ.